ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ನಿಫ್ಟಿ 2022 ತುಂಬಾ ವೊಲಟೈಲ್ ಆಗಿ ಟ್ರೇಡ್ ಆಗಿತ್ತು. 15,500 ನಿಫ್ಟಿ ಹೋಗೋದು ಕಾಣಿಸಿತ್ತು. ಆ ಒಂದು ಲೆವೆಲ್ ನಿಂದ ಮತ್ತೆ ನಿಫ್ಟಿ ಬೌನ್ಸ್ ಬ್ಯಾಕ್ ಅನ್ನ ಕೊಟ್ಟಿದೆ. ಹಾಗೆ 2023 ಕೂಡ ಮಾರ್ಕೆಟ್ ಇದೇ ರೀತಿಯಲ್ಲಿ ವೊಲಟೈಲ್ ಆಗಿ ಇರುವಂತ ಸಾಧ್ಯತೆ ಇರುತ್ತೆ. ಸೊ ನಿಫ್ಟಿ 2022 3% ರಿಟರ್ನ್ ಅನ್ನ ಮಾತ್ರ ಜನರೇಟ್ ಮಾಡಿ ಕೊಟ್ಟಿದೆ. ಬಟ್ ಫ್ಯೂಚರ್ ನಲ್ಲಿ ನಿಫ್ಟಿನಿಂದ ಒಳ್ಳೆ ಒಂದು ರಿಟರ್ನ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬ್ರೋಕರೇಜ್ಗಳು ತಮ್ಮದೇ ಆದ ಟಾರ್ಗೆಟ್ಸ್ ಗಳನ್ನ ಕೂಡ 2023 ನಿಫ್ಟಿಗೆ ಕೊಟ್ಟಿದ್ದಾರೆ. ಮೆಜಾರಿಟಿ ಆಫ್ ದ ಟಾರ್ಗೆಟ್ಸ್ ನಮಗೆ 19,000ರಿಂದ 20,000 ಲೆವೆಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಕಳೆದ 5 ವರ್ಷಗಳಲ್ಲಿ ನಿಫ್ಟಿಯ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ 71% ರಿಟರ್ನ್ ಅನ್ನ ನಿಫ್ಟಿ ಜನರೇಟ್ ಮಾಡಿ ಕೊಟ್ಟಿದೆ. ಹಾಗೆ 2020-21ರಲ್ಲಿ ನಿಫ್ಟಿ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಟ್ಟಿತ್ತು. 2020ರಲ್ಲಿ ಆಲ್ಮೋಸ್ಟ್ 30% ರಿಟರ್ನ್ ನಿಫ್ಟಿ 50 ಇಂದ ಬಂದಿದ್ರೆ 2021ರಲ್ಲೂ ಕೂಡ 20% ರಿಟರ್ನ್ ಅನ್ನ ನಿಫ್ಟಿ ಜನರೇಟ್ ಮಾಡಿ ಕೊಟ್ಟಿತ್ತು. ಬಟ್ 2022ರಲ್ಲಿ ಮಾರ್ಕೆಟ್ ನಲ್ಲಿ ಅಷ್ಟು ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗಲಿಲ್ಲ. ಬಟ್ 2023ರ ಎರಡನೇ ಅರ್ಧದಲ್ಲಿ ಅಂದ್ರೆ ಜೂನ್ ತಿಂಗಳ ನಂತರ ಒಳ್ಳೆ ಒಂದು ರ್ಯಾಲಿಯನ್ನ ಮಾರ್ಕೆಟ್ ನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಹಾಗೆ ಈ ಒಂದು ಡೆಕೇಡ್ ಏನಿದೆ ಅಂದ್ರೆ 2021ರಿಂದ 2030ರ ಟೈಮ್ ನಲ್ಲಿ ಇಂಡಿಯಾ 3ನೇ ಅತಿ ದೊಡ್ಡ ಸ್ಟಾಕ್ ಮಾರ್ಕೆಟ್ ಆಗುವಂತ ಸಾಧ್ಯತೆ ಇರುತ್ತೆ ಅಂತ ಮಾರ್ಗನ್ ಸ್ಟ್ಯಾನ್ಲಿ ತಮ್ಮ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನ ಕ್ಯಾಪಿಟಲೈಸೇಷನ್ 11% ಆನ್ಯುವಲಿ ಗ್ರೋ ಆಗುತ್ತೆ ಅಂತ ಕೂಡ ಅವರು ಹೇಳಿದ್ದಾರೆ. 2031ರ ವೇಳೆಗೆ ಇಂಡಿಯಾದ ಸ್ಟಾಕ್ ಮಾರ್ಕೆಟ್ ನ ಟೋಟಲ್ ಮಾರ್ಕೆಟ್ ಕ್ಯಾಪ್ $10 ಟ್ರಿಲಿಯನ್ ದಾಟುತ್ತೆ ಅಂತ ಮಾರ್ಗನ್ ಸ್ಟ್ಯಾನ್ಲಿ ತಮ್ಮ ಒಂದು ಪ್ರೆಡಿಕ್ಷನ್ ಅನ್ನ ಮಾಡಿದ್ದಾರೆ. ಸೊ ಖಂಡಿತವಾಗ್ಲೂ ಈ ಮುಂದಿನ 10 ವರ್ಷ ಏನಿದೆ ಇಂಡಿಯಾಗೆ ತುಂಬಾನೇ ಕ್ರೂಷಿಯಲ್ ಆಗಿರುತ್ತೆ. ಹಾಗೆ ಒಳ್ಳೆ ಒಂದು ಗ್ರೋತ್ ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಹಾಗೆ ಗವರ್ಮೆಂಟ್ ಕೂಡ ಅಷ್ಟೇ ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಗೆ ತುಂಬಾನೇ ಸಪೋರ್ಟ್ ಅನ್ನ ಮಾಡ್ತಿದ್ದಾರೆ. ಸೊ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಇನ್ನಷ್ಟು ಸ್ಟ್ರಾಂಗ್ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಶೇರ್ ಕೂಡ GDP ನಲ್ಲಿ 21% ರೈಸ್ ಆಗುವಂತ ಸಾಧ್ಯತೆ ಇರುತ್ತೆ ಮುಂದಿನ 10 ವರ್ಷದಲ್ಲಿ. ಹಾಗೆಯೇ ಇಂಡಿಯಾದ GDP ಕೂಡ ಅಷ್ಟೇ $7.5 ಟ್ರಿಲಿಯನ್ ದಾಟುವಂತ ಸಾಧ್ಯತೆಗಳು ಇರುತ್ತೆ. ಹಾಗೆ ಭಾರತದಲ್ಲಿ ಇಂಟರ್ನೆಟ್ ಯೂಸರ್ಸ್ ಕೂಡ ತುಂಬಾನೇ ಇನ್ಕ್ರೀಸ್ ಆಗಿದ್ದಾರೆ. ಡಿಜಿಟಲೈಸೇಷನ್ ಕೂಡ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲಾ ಬಿಸ್ನೆಸ್ ಗಳು ಕೂಡ ಡಿಜಿಟಲೈಸ್ ಆಗುತ್ತೆ. ಅದು ಕೂಡ ಇಂಡಿಯಾದ ಗ್ರೋತ್ ಗೆ ಕಾರಣ ಆಗುತ್ತೆ. ಸೊ ಅದರಿಂದ ನಾವು ಮಾರ್ಕೆಟ್ ನಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ನಮಗೆ ಮಾರ್ಕೆಟ್ ನಲ್ಲಿ ಎಷ್ಟೇ ಡಿಪ್ ಸಿಕ್ಕಿದ್ರು ಕೂಡ ಆ ಡಿಪ್ ನ ಅಡ್ವಾಂಟೇಜ್ ಅನ್ನ ತಗೊಂಡು ಒಳ್ಳೊಳ್ಳೆ ಬ್ಲೂ ಚಿಪ್ ಸ್ಟಾಕ್ ಗಳನ್ನ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ನಾವು ಆಡ್ ಮಾಡ್ಕೋಬೇಕು. ಸೊ ಟಾಪ್ 10 ಸೆಕ್ಟರ್ ನ 10 ಬ್ಲೂ ಚಿಪ್ ಸ್ಟಾಕ್ ಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. 2023 ಅಂತಲ್ಲ, ಮುಂದಿನ 5-10 ವರ್ಷಗಳ ಕಾಲ ನಿಮ್ಮ ಇನ್ವೆಸ್ಟ್ಮೆಂಟ್ ಪ್ರಾಸ್ಪೆಕ್ಟಿವ್ಸ್ ಇದ್ರೆ ಈ ಸ್ಟಾಕ್ ಗಳನ್ನ ನೀವು ನಿಮ್ಮ ಪೋರ್ಟ್ಫೋಲಿಯೋಗೆ ಆಡ್ ಮಾಡ್ಕೋಬಹುದಾಗುತ್ತೆ. ಮುಂದಿನ 10 ವರ್ಷಗಳಲ್ಲಿ ಇಂಡಿಯಾದಲ್ಲಿ ಒಳ್ಳೆ ಒಂದು ಎಕನಾಮಿಕ್ ಗ್ರೋತ್ ಆಗುತ್ತೆ ಅಂದಾಗ ಬ್ಯಾಂಕಿಂಗ್ ಸೆಕ್ಟರ್ ನ ಸ್ಟಾಕ್ ಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಸೊ ಖಂಡಿತವಾಗ್ಲೂ ನಾವು ನಮ್ಮ ಪೋರ್ಟ್ಫೋಲಿಯೋನಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ನ ಸ್ಟಾಕ್ ಗಳನ್ನ ಹೋಲ್ಡ್ ಮಾಡಬೇಕಾಗುತ್ತೆ. ಸೊ ಬ್ಯಾಂಕಿಂಗ್ ಸೆಕ್ಟರ್ ನ ಸ್ಟಾಕ್ ಅಂದಾಗ ICICI ಬ್ಯಾಂಕ್ ಅನ್ನು ನಾವು ಕನ್ಸಿಡರ್ ಮಾಡ್ಕೋಬಹುದು. ICICI ಬ್ಯಾಂಕ್ ಕನ್ಸಿಸ್ಟೆಂಟ್ ಆಗಿ ಒಳ್ಳೆ ಒಂದು ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿ ಕೊಟ್ಟಿದೆ. ICICI ಬ್ಯಾಂಕ್ ಈಗ 890ರ ಪ್ರೈಸ್ ನಲ್ಲಿ ಟ್ರೇಡ್ ಆಗ್ತಿದೆ. ಹಾಗೆ ಅವರ ಫೈನಾನ್ಷಿಯಲ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ICICI ಬ್ಯಾಂಕ್ ನ ರೆವೆನ್ಯೂ ನಲ್ಲಿ ಕನ್ಸಿಸ್ಟೆಂಟ್ ಗ್ರೋತ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಇವರ ಪ್ರಾಫಿಟ್ ಕೂಡ ಕನ್ಸಿಸ್ಟೆಂಟ್ ಆಗಿ ಗ್ರೋ ಆಗಿದೆ. ಫೋರ್ಕಾಸ್ಟ್ ಅನ್ನ ಅಬ್ಸರ್ವ್ ಮಾಡಿದಾಗ 40 ಅನಲಿಸ್ಟ್ ಗಳು ಈ ಒಂದು ಸ್ಟಾಕ್ ಅನ್ನ ಕವರ್ ಮಾಡಿದ್ದಾರೆ. 98% ಬೈ ರೆಕಮೆಂಡೇಶನ್ಸ್ ಇದೆ. ಆಲ್ಮೋಸ್ಟ್ 39 ಅನಲಿಸ್ಟ್ ಗಳು ಬೈ ರೆಕಮೆಂಡೇಶನ್ ಅನ್ನ ಕೊಡ್ತಿದ್ದಾರೆ. 1260ರ ಹೈಯೆಸ್ಟ್ ಟಾರ್ಗೆಟ್ಸ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ 1088ರ ಮೀಡಿಯನ್ ಟಾರ್ಗೆಟ್ ಕೂಡ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಆಲ್ಮೋಸ್ಟ್ ಈ ಒಂದು ಪ್ರೈಸ್ ನಿಂದ ಕೂಡ 22% ರಿಟರ್ನ್ ಅನ್ನ ಒಂದು ವರ್ಷದಲ್ಲಿ ICICI ಬ್ಯಾಂಕ್ ನಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಹಾಗೆ ಬ್ಯಾಂಕಿಂಗ್ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಬಹಳಷ್ಟು ಆಪ್ಷನ್ಸ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. HDFC ಬ್ಯಾಂಕ್, ಕೋಟಕ್ ಮಹೀಂದ್ರಾ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್ ಈ ಸ್ಟಾಕ್ ಗಳನ್ನ ಕೂಡ ನಾವು ಕನ್ಸಿಡರ್ ಮಾಡ್ಕೋಬಹುದು. ಹಾಗೆ SBI ಕೂಡ ಒಳ್ಳೆ ಒಂದು ಆಯ್ಕೆ ಆಗಿರುತ್ತೆ. ಸೊ ಅಟ್ಲೀಸ್ಟ್ ಒಂದು ಬ್ಯಾಂಕಿಂಗ್ ಸೆಕ್ಟರ್ ನ ಸ್ಟಾಕ್ ಅನ್ನ ನಾವು ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಹೋಲ್ಡ್ ಮಾಡಬೇಕಾಗುತ್ತೆ. ಸೊ ಬ್ಯಾಂಕಿಂಗ್ ಸೆಕ್ಟರ್ ನ ಸ್ಟಾಕ್ ಗಳು ಮುಂದಿನ ದಿನಗಳಲ್ಲೂ ಕೂಡ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡೋದ್ರಿಂದ ಮ್ಯಾಕ್ಸಿಮಮ್ 2 ಬ್ಯಾಂಕಿಂಗ್ ಸೆಕ್ಟರ್ ನ ಸ್ಟಾಕ್ ಗಳನ್ನ ನಾವು ಪೋರ್ಟ್ಫೋಲಿಯೋನಲ್ಲಿ ಹೋಲ್ಡ್ ಮಾಡ್ಕೋಬಹುದಾಗುತ್ತೆ. ಹಾಗೆ ಎರಡನೇ ಸ್ಟಾಕ್ ಇನ್ಫೋಸಿಸ್. Q3 ಮತ್ತೆ Q4 ನಲ್ಲಿ IT ಸೆಕ್ಟರ್ ನ ಸ್ಟಾಕ್ ಗಳು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ಲ ಅಂದ್ರೂ ಕೂಡ ಇನ್ಫೋಸಿಸ್ ಒಂದು ಟಾಪ್ ಪರ್ಫಾರ್ಮರ್ ಆಗಿದೆ. ಹಾಗೆ ಇನ್ಫೋಸಿಸ್ ನ ಫೈನಾನ್ಷಿಯಲ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಒಳ್ಳೆ ಒಂದು ಫೈನಾನ್ಷಿಯಲ್ ಟ್ರ್ಯಾಕ್ ರೆಕಾರ್ಡ್ ಹೊಂದಿರುವಂತಹ ಕಂಪನಿ. ಇವರ ರೆವೆನ್ಯೂಸ್ ಕನ್ಸಿಸ್ಟೆಂಟ್ ಆಗಿ ಗ್ರೋ ಆಗಿದೆ. ಹಾಗೆ ಪ್ರಾಫಿಟ್ಸ್ ನಲ್ಲೂ ಕೂಡ ನಮಗೆ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಇನ್ಫೋಸಿಸ್ ನ ಟಾರ್ಗೆಟ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ 42 ಅನಲಿಸ್ಟ್ ಗಳು ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ದಾರೆ. 79% ಬೈ ರೆಕಮೆಂಡೇಶನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇನ್ಫೋಸಿಸ್ ನ ಹೈಯೆಸ್ಟ್ ಟಾರ್ಗೆಟ್ 2315 ಆಗಿರುತ್ತೆ. ಹಾಗೆ ಈ ಲೆವೆಲ್ಸ್ ಅನ್ನ ರೀಚ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬಹುದು. ಬಟ್ ಖಂಡಿತವಾಗ್ಲೂ 1700 ಲೆವೆಲ್ ಅನ್ನ ಇನ್ಫೋಸಿಸ್ 2023ರಲ್ಲಿ ಟಚ್ ಮಾಡುವಂತ ಸಾಧ್ಯತೆ ಇರುತ್ತೆ. ಸೊ 1300ರ ಲೆವೆಲ್ ನಲ್ಲಿ ಇನ್ಫೋಸಿಸ್ ನಿಮಗೆ ಸಿಕ್ಕಿದ್ರೆ ಲಾಂಗ್ ಟರ್ಮ್ ಗೆ ಖಂಡಿತವಾಗ್ಲೂ ಆಡ್ ಮಾಡ್ಕೋಬಹುದಾಗುತ್ತೆ. 1500ರ ಪ್ರೈಸ್ ನಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ಬೋದು. ಈ ಒಂದು ಲೆವೆಲ್ ಇಂದ ಸ್ವಲ್ಪ ಕರೆಕ್ಷನ್ ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಸೊ IT ಸೆಕ್ಟರ್ ನಲ್ಲೂ ಕೂಡ ಬಹಳಷ್ಟು ಆಪ್ಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ TCS, HCL, ಟೆಕ್ ಮಹೀಂದ್ರಾ ಈ ಎಲ್ಲ ಸ್ಟಾಕ್ ಗಳನ್ನ ಕೂಡ ನಾವು ಆಡ್ ಮಾಡ್ಕೋಬಹುದು. ಸೊ ಒಂದು ಲಾರ್ಜ್ ಕ್ಯಾಪ್ ನ ಸ್ಟಾಕ್ ಹಾಗೆ ಒಂದು ಮಿಡ್ ಕ್ಯಾಪ್ ನ ಸ್ಟಾಕ್ ಅನ್ನ ನಾವು ನಮ್ಮ ಪೋರ್ಟ್ಫೋಲಿಯೋನಲ್ಲಿ ಹೋಲ್ಡ್ ಮಾಡ್ಕೋಬಹುದು. ಹಾಗೆ ಮೂರನೇ ಸ್ಟಾಕ್ ಆಟೋ ಸೆಕ್ಟರ್ ನಿಂದ ಮಾರುತಿ ಸುಜುಕಿ ಕೂಡ ಅಷ್ಟೇ ಕನ್ಸಿಸ್ಟೆಂಟ್ ಆಗಿ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಟ್ಟಿದೆ. 8400 ರೇಂಜ್ ಅಲ್ಲಿ ಈಗ ಮಾರುತಿ ಸುಜುಕಿ ಟ್ರೇಡ್ ಆಗ್ತಾ ಇದೆ. ಮಾರುತಿ ಸುಜುಕಿಯ ಫೈನಾನ್ಷಿಯಲ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಮಾರುತಿ ಸುಜುಕಿ ಕೂಡ ಅಷ್ಟೇ ಕನ್ಸಿಸ್ಟೆಂಟ್ ರೆವೆನ್ಯೂ ಗ್ರೋತ್ ಅನ್ನ ತೋರಿಸ್ತಿರುವಂತ ಕಂಪನಿ ಆಗಿರುತ್ತೆ.
ಹಾಗೆ ಇವರ ಪ್ರಾಫಿಟ್ಸ್ ಗಳು ಕೂಡ ಕನ್ಸಿಸ್ಟೆಂಟ್ ಆಗಿ ಗ್ರೋ ಆಗಿದೆ. 2022 ಸೆಪ್ಟೆಂಬರ್ ನಲ್ಲಿ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ಹಾಗೆ EPS ಗ್ರೋತ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಮಾರುತಿ ಸುಜುಕಿ ಸ್ಟಾಕ್ ಅನ್ನು ಕೂಡ 43 ಅನಲಿಸ್ಟ್ ಗಳು ಕವರ್ ಮಾಡಿದ್ದಾರೆ. 72% ಬೈ ರೆಕಮೆಂಡೇಶನ್ಸ್ ನೋಡೋದಕ್ಕೆ ಸಿಗುತ್ತೆ. ಹೈಯೆಸ್ಟ್ ಟಾರ್ಗೆಟ್ಸ್ 12,500 ಆಗಿರುತ್ತೆ. ಬಟ್ ಈ ಲೆವೆಲ್ಸ್ ಅನ್ನ ರೀಚ್ ಮಾಡೋದು ಕಷ್ಟ. ಆದ್ರೂ ಕೂಡ 10,000 ಲೆವೆಲ್ಗೆ ಖಂಡಿತವಾಗ್ಲೂ ಮಾರುತಿ ಸುಜುಕಿ ಹೋಗುವಂತ ಸಾಧ್ಯತೆ ಇರುತ್ತೆ. ಈ ಒಂದು ಪ್ರೈಸ್ ನಿಂದ ಕೂಡ 20% ರಿಟರ್ನ್ ಅನ್ನ ಒಂದು ವರ್ಷದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಹಾಗೆ ಇಲ್ಲಿ ಲೋವರ್ ಟಾರ್ಗೆಟ್ಸ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಬಟ್ 4,700 ಲೆವೆಲ್ಗೆ ಮಾರುತಿ ಸುಜುಕಿ ಹೋಗುವಂತ ಸಾಧ್ಯತೆ ತುಂಬಾನೇ ಕಡಿಮೆ. 7,500 ಲೆವೆಲ್ ಅಲ್ಲಿ ಮಾರುತಿ ಸುಜುಕಿ ಸಿಕ್ಕಿದ್ರೆ ಆಗ ಬೈಯಿಂಗ್ ಅನ್ನ ಮಾಡಬಹುದಾಗುತ್ತೆ. ಇಲ್ಲೂ ಕೂಡ ಅಷ್ಟೇ ಆಟೋ ಸೆಕ್ಟರ್ ನಲ್ಲಿ ತುಂಬಾನೇ ಆಪ್ಷನ್ಸ್ ನಮಗೆ ಅವೈಲೇಬಲ್ ಇರುತ್ತೆ. ಟಾಟಾ ಮೋಟಾರ್ಸ್ ಮತ್ತೆ ಮಹೀಂದ್ರಾ ಅಂಡ್ ಮಹೀಂದ್ರಾವನ್ನ ಕೂಡ ನಾವು ಕನ್ಸಿಡರ್ ಮಾಡ್ಕೋಬಹುದು. ಟಾಟಾ ಮೋಟಾರ್ಸ್ ಒಂದು ಲಾಸ್ ಮೇಕಿಂಗ್ ಕಂಪನಿ ಆಗಿರುತ್ತೆ. ಮಹೀಂದ್ರಾ ಅಂಡ್ ಮಹೀಂದ್ರಾ ತಮ್ಮ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನ ಸದ್ಯದಲ್ಲೇ ಲಾಂಚ್ ಮಾಡ್ತಾರೆ. ಸೊ ಇಲ್ಲಿ ಟಾಟಾ ಮೋಟಾರ್ಸ್ ಅನ್ನ ಸೆಲೆಕ್ಟ್ ಮಾಡಬೇಡಿ ಅಂತ ನಾನು ಹೇಳ್ತಿಲ್ಲ. ಟಾಟಾ ಮೋಟಾರ್ಸ್ ಸದ್ಯಕ್ಕೆ ಒಂದು ಲಾಸ್ ಮೇಕಿಂಗ್ ಬಿಸ್ನೆಸ್, ಬಟ್ ಖಂಡಿತವಾಗ್ಲೂ ಫ್ಯೂಚರ್ ನಲ್ಲಿ ಒಳ್ಳೆ ಒಂದು ಗ್ರೋತ್ ಅನ್ನ ಟಾಟಾ ಮೋಟಾರ್ಸ್ ನಲ್ಲೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಸೊ ನೆಕ್ಸ್ಟ್ FMCG ಸೆಗ್ಮೆಂಟ್ ಇಂದ ITC. ಸೊ ITC ಅನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ITC ಕೂಡ ಅಷ್ಟೇ ಕನ್ಸಿಸ್ಟೆಂಟ್ ಆಗಿ ಒಳ್ಳೆ ಒಂದು ಗ್ರೋತ್ ಅನ್ನ ತೋರಿಸ್ತಿರುವಂತಹ ಕಂಪನಿ. ಕಳೆದ ಒಂದು ವರ್ಷದಲ್ಲಿ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ITC ಜನರೇಟ್ ಮಾಡಿ ಕೊಟ್ಟಿದೆ. ಹಾಗೆ ಈ ರಿಟರ್ನ್ಸ್ ಇನ್ನಷ್ಟು ಕಂಟಿನ್ಯೂ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಬಟ್ ITC ಕೆಲವೊಂದಿಷ್ಟು ಸಮಯದಲ್ಲಿ ಫ್ಲಾಟ್ ಆಗಿ ಟ್ರೇಡ್ ಆಗುವಂತ ಸ್ಟಾಕ್ ಆಗಿರುತ್ತೆ, ಒಂದು ಮೇಮ್ ಸ್ಟಾಕ್ ಕೂಡ ಆಗಿರುತ್ತೆ. ಬಟ್ ಇವರ ಬಿಸ್ನೆಸ್, ಇವರ ಸೇಲ್ಸ್ ತುಂಬಾನೇ ಚೆನ್ನಾಗಿದೆ. ಹಾಗೆ ಇವರ ಫೈನಾನ್ಷಿಯಲ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಕನ್ಸಿಸ್ಟೆಂಟ್ ಆಗಿ ರೆವೆನ್ಯೂ ಗ್ರೋತ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಪ್ರಾಫಿಟ್ಸ್ ಕೂಡ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಾ ಇದೆ. ಹಾಗೆ ಒಳ್ಳೆ ಒಂದು ಡಿವಿಡೆಂಡ್ ಪೇಯಿಂಗ್ ಕಂಪನಿ ಕೂಡ ಆಗಿರುತ್ತೆ. ಸೊ ITC ಅಷ್ಟು ಇಷ್ಟ ಆಗಲ್ಲ ಅಂದಾಗ HUL ಅನ್ನು ಕೂಡ ಕನ್ಸಿಡರ್ ಮಾಡ್ಕೋಬಹುದು. ಸೊ HUL ಕೂಡ ಅಷ್ಟೇ ಕನ್ಸಿಸ್ಟೆಂಟ್ ಆಗಿ ರೆವೆನ್ಯೂ ಗ್ರೋತ್ ಅನ್ನ ತೋರಿಸ್ತಿರುವಂತಹ ಕಂಪನಿ ಆಗಿರುತ್ತೆ. ಪ್ರಾಫಿಟ್ ನಲ್ಲೂ ಕೂಡ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಗುತ್ತೆ. FMCG ಸೆಗ್ಮೆಂಟ್ ಅಲ್ಲಿ HUL ಅಥವಾ ITC ಅನ್ನ ನಾವು ಪೋರ್ಟ್ಫೋಲಿಯೋ ನಲ್ಲಿ ಆಡ್ ಮಾಡ್ಕೋಬಹುದಾಗುತ್ತೆ. ಸೊ ಈ ಒಂದು ಸೆಗ್ಮೆಂಟ್ ಅಲ್ಲಿ ಬೇರೆ ಆಪ್ಷನ್ಸ್ ಗಳು ಕೂಡ ಅವೈಲೇಬಲ್ ಇದೆ. ಬ್ರಿಟಾನಿಯಾ ಆಗಿರ್ಬೋದು, ನೆಸ್ಲೆ, ಈ ರೀತಿಯ ಆಪ್ಷನ್ಸ್ ಅವೈಲೇಬಲ್ ಇದೆ. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಅನ್ನ ಕೂಡ ನಾವು ಸೆಲೆಕ್ಟ್ ಮಾಡ್ಕೋಬಹುದಾಗುತ್ತೆ. ಬಟ್ ಇಲ್ಲಿ ITC ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮೇಜರ್ ರೀಸನ್ ITC ಯ ಸೇಲ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಿದೆ. ಹಾಗೆ ಯಾವುದೇ ಒಂದು ಸಮಯದಲ್ಲಿ ಅವರು ತಮ್ಮ ಬಿಸ್ನೆಸ್ ಅನ್ನ ಡಿಮರ್ಜ್ ಕೂಡ ಮಾಡುವಂತ ಸಾಧ್ಯತೆ ಇರೋದ್ರಿಂದ ಖಂಡಿತವಾಗ್ಲೂ ITC ಮೇಲೆ ಬೆಟ್ಟಿಂಗ್ ಅನ್ನ ಮಾಡಬಹುದಾಗುತ್ತೆ. ಹಾಗೆ ITC ಮಾರ್ಕೆಟ್ ನಲ್ಲಿ ಕರೆಕ್ಷನ್ ಇದ್ದಾಗ ಕೂಡ ಅಷ್ಟಾಗಿ ಕರೆಕ್ಟ್ ಆಗೋದಿಲ್ಲ. ಸೊ ಈಗ ITC 330 ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಿದೆ. ಅಕಸ್ಮಾತ್ ಬಜೆಟ್ ನ ಟೈಮ್ ನಲ್ಲಿ ಏನಾದ್ರೂ ಸ್ವಲ್ಪ ವೇರಿಯೇಷನ್ ಆಗಿ 300 ಲೆವೆಲ್ ಅಲ್ಲಿ ITC ಸಿಕ್ಕಿದ್ರೆ ಖಂಡಿತವಾಗ್ಲೂ ITC ನಲ್ಲಿ ಎಂಟ್ರಿಯನ್ನ ತಗೋಬಹುದಾಗುತ್ತೆ. ಹಾಗೆ ನೆಕ್ಸ್ಟ್ ಸ್ಟಾಕ್ ಬಜಾಜ್ ಫಿನಾನ್ಸ್. ಬಜಾಜ್ ಫಿನಾನ್ಸ್ 6,500 ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಿದೆ. ಕನ್ಸಿಸ್ಟೆಂಟ್ ಪರ್ಫಾರ್ಮರ್ ಸ್ಟಾಕ್ ಆಗಿರುತ್ತೆ. 2021ರಲ್ಲಿ ಒಳ್ಳೆ ಒಂದು ರ್ಯಾಲಿ ಬಜಾಜ್ ಫಿನಾನ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಈಗ ಸ್ವಲ್ಪ ಕರೆಕ್ಷನ್ ನಮಗೆ ಬಜಾಜ್ ಫಿನಾನ್ಸ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ ಬಜಾಜ್ ಫಿನಾನ್ಸ್ ನ ಫೈನಾನ್ಷಿಯಲ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಒಳ್ಳೆ ಒಂದು ಫೈನಾನ್ಷಿಯಲ್ ರೆಕಾರ್ಡ್ ಹೊಂದಿರುವಂತಹ ಕಂಪನಿ ಆಗಿರುತ್ತೆ. ಇವರ ರೆವೆನ್ಯೂಸ್ ಕೂಡ ಅಷ್ಟೇ ಕನ್ಸಿಸ್ಟೆಂಟ್ ಆಗಿ ಗ್ರೋ ಆಗ್ತಾ ಇದೆ. ಹಾಗೆ ಪ್ರಾಫಿಟ್ ನಲ್ಲೂ ಕೂಡ ಅಷ್ಟೇ ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ಒಂದು ಗ್ರೋತ್ ಇದೆ. ರೀಸೆಂಟ್ ಆಗಿ ಹೈಯೆಸ್ಟ್ ಎವರ್ ಕ್ವಾರ್ಟರ್ಲಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಪ್ರೈಸ್ ಫೋರ್ಕಾಸ್ಟ್ ಅನ್ನ ಅಬ್ಸರ್ವ್ ಮಾಡಿದಾಗ 29 ಅನಲಿಸ್ಟ್ ಗಳು ಸ್ಟಾಕ್ ಅನ್ನ ಕವರ್ ಮಾಡಿದ್ದಾರೆ. 60% ಬೈ ರೆಕಮೆಂಡೇಶನ್ ನೋಡೋದಕ್ಕೆ ಸಿಗುತ್ತೆ. 9,500 ಹೈಯೆಸ್ಟ್ ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗುತ್ತೆ. ಬಟ್ 8,000 ಲೆವೆಲ್ ವರೆಗೂ ಬಜಾಜ್ ಫಿನಾನ್ಸ್ ಈ ವರ್ಷದಲ್ಲಿ ಹೋಗುವಂತ ಸಾಧ್ಯತೆ ಇರುತ್ತೆ. 5,700 ಲೆವೆಲ್ ಅಲ್ಲಿ ಬಜಾಜ್ ಫಿನಾನ್ಸ್ ಸಿಕ್ಕಿದ್ರೆ ಆಗ ನಾವು ಎಂಟ್ರಿಯನ್ನ ತಗೋಬಹುದಾಗುತ್ತೆ. ಸೊ ನೆಕ್ಸ್ಟ್ L&T. ಕನ್ಸ್ಟ್ರಕ್ಷನ್ ಸೆಗ್ಮೆಂಟ್ ನಲ್ಲಿ L&T ಮೇಜರ್ ಪ್ಲೇಯರ್ ಆಗಿರ್ತಾರೆ. ಹಾಗೆ ಮ್ಯಾಕ್ಸ್ ಚಾರ್ಟ್ ಪ್ಯಾಟರ್ನ್ ಅನ್ನು ನೀವು ಅಬ್ಸರ್ವ್ ಮಾಡಿದಾಗ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ L&T ಕೂಡ ಜನರೇಟ್ ಮಾಡಿ ಕೊಟ್ಟಿದೆ. ಸ್ವಲ್ಪ ವೊಲಟೈಲ್ ಆಗಿ ಟ್ರೇಡ್ ಆಗುವಂತ ಸ್ಟಾಕ್ ಆಗಿದ್ರು ಕೂಡ ಒಳ್ಳೆ ಒಂದು ಆರ್ಡರ್ ಬುಕ್ ಅನ್ನು ಹೊಂದಿರುವಂತಹ ಕಂಪನಿ ಆಗಿರುತ್ತೆ. ಹಾಗೆ L&T ಯ ಫೈನಾನ್ಷಿಯಲ್ಸ್ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಒಳ್ಳೆ ಒಂದು ಕನ್ಸಿಸ್ಟೆಂಟ್ ರೆವೆನ್ಯೂ ಗ್ರೋತ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಇವರ ಪ್ರಾಫಿಟ್ಸ್ ಕೂಡ ಅಷ್ಟೇ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗಿದೆ. ಹಾಗೆ L&T ಯ ಪ್ರೈಸ್ ಫೋರ್ಕಾಸ್ಟ್ ಅನ್ನು ಅಬ್ಸರ್ವ್ ಮಾಡಿದಾಗ 37 ಅನಲಿಸ್ಟ್ ಗಳು ಸ್ಟಾಕ್ ಅನ್ನು ಕವರ್ ಮಾಡಿದ್ದಾರೆ. 97% ಬೈ ರೆಕಮೆಂಡೇಶನ್ ನೋಡೋದಕ್ಕೆ ಸಿಗುತ್ತೆ. 2,500 ಹೈಯೆಸ್ಟ್ ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗುತ್ತೆ. 2,300 ಮೀಡಿಯನ್ ಟಾರ್ಗೆಟ್ ಇದೆ. ಸೊ 2,300 ಟಾರ್ಗೆಟ್ ಅನ್ನ L&T ಈ ಒಂದು ಫೈನಾನ್ಷಿಯಲ್ ಇಯರ್ ನಲ್ಲಿ ಟಚ್ ಮಾಡಬಹುದು. ಸೊ L&T ಅಲ್ಲಿ ನೀವು ಕರೆಂಟ್ ಪ್ರೈಸ್ ನಲ್ಲೂ ಕೂಡ ಎಂಟ್ರಿಯನ್ನ ತಗೋಬಹುದಾಗುತ್ತೆ. ಹಾಗೇನೆ 1,800 1,700 ಲೆವೆಲ್ಸ್ ಗೆ ಹೋದ್ರೆ ಒಂದು ಲೆವೆಲ್ ಅಲ್ಲಿ ಆವರೇಜಿಂಗ್ ಅನ್ನು ಕೂಡ ನೀವು ಮಾಡ್ಕೋಬಹುದಾಗುತ್ತೆ. ಹಾಗೇನೆ ನೆಕ್ಸ್ಟ್ ಟೈಟನ್ ಕೂಡ ಅಷ್ಟೇ ನಿಫ್ಟಿ 50 ಕಂಪನಿ ಆಗಿರುತ್ತೆ. 2,600 ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಿದೆ. ಒಂದು ಪೆನ್ನಿ ಸ್ಟಾಕ್ ಆಗಿದ್ದಂತ ಕಂಪನಿ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಟ್ಟಿದೆ. ಟೈಟನ್ ನ ಫೈನಾನ್ಷಿಯಲ್ಸ್ ಕೂಡ ಅಷ್ಟೇ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಸೊ ಕನ್ಸಿಸ್ಟೆಂಟ್ ಆಗಿ ನಮಗೆ ರೆವೆನ್ಯೂ ಅಲ್ಲಿ ಗ್ರೋತ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಪ್ರಾಫಿಟ್ಸ್ ಕೂಡ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ. ಹಾಗೆ ಡಿಸೆಂಬರ್ ಕ್ವಾರ್ಟರ್ ನಲ್ಲಿ ಇವರು ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ಅನ್ನ ತೋರಿಸ್ತಾರೆ. ವೆಡ್ಡಿಂಗ್ ಸೀಸನ್ ಇರೋದ್ರಿಂದ ಡಿಸೆಂಬರ್ ನಲ್ಲಿ ಒಳ್ಳೆ ಒಂದು ಪ್ರಾಫಿಟ್ ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಪ್ರೈಸ್ ಫೋರ್ಕಾಸ್ಟ್ ಅನ್ನು ಅಬ್ಸರ್ವ್ ಮಾಡಿದಾಗ 30 ಅನಲಿಸ್ಟ್ ಗಳು ಸ್ಟಾಕ್ ಅನ್ನ ಕವರ್ ಮಾಡಿದ್ದಾರೆ. 73% ಬೈ ರೇಟಿಂಗ್ ನೋಡೋದಕ್ಕೆ ಸಿಗುತ್ತೆ. 3,450 ಹೈಯೆಸ್ಟ್ ಟಾರ್ಗೆಟ್ ಹಾಗೆ 3,000 ಮೀಡಿಯನ್ ಟಾರ್ಗೆಟ್ಸ್ ಟೈಟನ್ ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ 2,300 ಲೆವೆಲ್ ಅಲ್ಲಿ ಟೈಟನ್ ಸಿಕ್ಕಿದ್ರೆ ಆಗ ನೀವು ಎಂಟ್ರಿಯ ಬಗ್ಗೆ ಯೋಚನೆ ಮಾಡಬಹುದಾಗುತ್ತೆ. ಸೊ ನೆಕ್ಸ್ಟ್ ಏಷ್ಯನ್ ಪೇಂಟ್ಸ್. ಸೊ ಇಂಡಿಯಾದಲ್ಲಿ ಗ್ರೋತ್ ಆಗುತ್ತೆ ಅಂದಾಗ ಪೇಂಟ್ ಸೆಕ್ಟರ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಏಷ್ಯನ್ ಪೇಂಟ್ಸ್ ಅನ್ನ ಕೂಡ ನಾವು ಪೋರ್ಟ್ಫೋಲಿಯೋನಲ್ಲಿ ಕಂಟಿನ್ಯೂ ಮಾಡಬಹುದಾಗುತ್ತೆ. ಹಾಗೆ ಫೈನಾನ್ಷಿಯಲ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಒಳ್ಳೆ ಒಂದು ಫೈನಾನ್ಷಿಯಲ್ ರೆಕಾರ್ಡ್ ಹೊಂದಿರುವಂತಹ ಕಂಪನಿ.
ಇಲ್ಲೂ ಕೂಡ ಅಷ್ಟೇ ಕನ್ಸಿಸ್ಟೆಂಟ್ ರೆವೆನ್ಯೂ ಗ್ರೋತ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಪ್ರಾಫಿಟ್ಸ್ 2022 ಸೆಪ್ಟೆಂಬರ್ ನಲ್ಲಿ ಸ್ವಲ್ಪ ಫಾಲ್ ಆಗಿದೆ, ಬಟ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಕೊಡುವಂತ ಕಂಪನಿ ಆಗಿರುತ್ತೆ. ಕ್ರೂಡ್ ಆಯಿಲ್ ನ ಪ್ರೈಸಸ್ ಫಾಲ್ ಆದ್ರೆ ಈ ಒಂದು ಸ್ಟಾಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತ ಸಾಧ್ಯತೆ ಇರುತ್ತೆ. ಬಟ್ ಒಂದು ಹೈಯರ್ ವ್ಯಾಲ್ಯೂಷನ್ ನಲ್ಲಿ ಟ್ರೇಡ್ ಆಗ್ತಿದೆ. ಪ್ರೀಮಿಯಂ ಕಂಪನಿ ಆಗಿರೋದ್ರಿಂದ ವ್ಯಾಲ್ಯೂಷನ್ಸ್ ಕೂಡ ಎಕ್ಸ್ಪೆನ್ಸಿವ್ ಆಗಿ ಇರುತ್ತೆ. ಆನಲಿಸ್ಟ್ಗಳು ಅಷ್ಟಾಗಿ ಏಷ್ಯನ್ ಪೇಂಟ್ಸ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ, ಕೇವಲ 42% ನ ಬೈ ರೆಕಮೆಂಡೇಶನ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಟಾರ್ಗೆಟ್ಸ್ ಕೂಡ ಅಷ್ಟೇ 3800 ಹೈಯೆಸ್ಟ್ ಟಾರ್ಗೆಟ್ ನೋಡೋದಕ್ಕೆ ಸಿಗ್ತದೆ. ಹಾಗೆ 3300 ಮೀಡಿಯನ್ ಟಾರ್ಗೆಟ್ ಕೂಡ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಇಲ್ಲಿ ನಮಗೆ ಬೇರೆ ಆಪ್ಷನ್ಸ್ ಗಳು ಕೂಡ ಅವೈಲೇಬಲ್ ಇದಾವೆ. ಬರ್ಜರ್ ಪೇಂಟ್ ಆಗಿರ್ಬೋದು, ಕಾನ್ಸೈ ನೆರೋಲೆಕ್, ಇಂಡಿಗೋ ಪೇಂಟ್. ಸೊ ಈ ಸ್ಟಾಕ್ ಗಳಲ್ಲಿ ಕೂಡ ನೀವು ಬೈಯಿಂಗ್ ಅನ್ನ ಮಾಡಬಹುದಾಗುತ್ತೆ. ಹಾಗೆ ಕೆಮಿಕಲ್ ಸೆಕ್ಟರ್ ಇಂದ ಸುಮಿತೋಮೋ ಕೆಮಿಕಲ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಪಿಡಿಲೈಟ್ ಕೂಡ ಒಳ್ಳೆ ಒಂದು ಆಯ್ಕೆ ಆಗಿರುತ್ತೆ. ಬಟ್ ಸುಮಿತೋಮೋ ಕೆಮಿಕಲ್ ನಲ್ಲಿ ಒಳ್ಳೆ ಒಂದು ರೆವೆನ್ಯೂ ಗ್ರೋತ್ ಹಾಗೆ ಪ್ರಾಫಿಟ್ ಗ್ರೋತ್ ನ ಎಕ್ಸ್ಪೆಕ್ಟೇಷನ್ ಇರೋದ್ರಿಂದ ಈ ಒಂದು ಸ್ಟಾಕ್ ಅನ್ನ ಲಾಂಗ್ ಟರ್ಮ್ ಗೆ ಕನ್ಸಿಡರ್ ಮಾಡಬಹುದಾಗುತ್ತೆ. ಹಾಗೆ ಫೈನಾನ್ಷಿಯಲ್ಸ್ ಕೂಡ ಕನ್ಸಿಸ್ಟೆಂಟ್ ಆಗಿ ಗ್ರೋ ಆಗ್ತಾ ಇದೆ. ಹಾಗೆ ಅವರ ಪ್ರಾಫಿಟ್ ನಲ್ಲೂ ಕೂಡ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಹೈಯೆಸ್ಟ್ ಟಾರ್ಗೆಟ್ಸ್ ನಮಗೆ 610 ನೋಡೋದಕ್ಕೆ ಸಿಗ್ತದೆ. 548 ಮೀಡಿಯನ್ ಟಾರ್ಗೆಟ್ಸ್ ಕೂಡ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಸುಮಿತೋಮೋ ಕೆಮಿಕಲ್ ಅನ್ನ ಕರೆಂಟ್ ಲೆವೆಲ್ ಅಲ್ಲಿ ಕೂಡ ಆಡ್ ಮಾಡ್ಕೋಬಹುದು. ಹಾಗೆ ಡಿಪ್ ಸಿಕ್ಕಿದಾಗ ಬೈಯಿಂಗ್ ಅನ್ನ ಮಾಡ್ತಾ ಹೋಗಬಹುದಾಗುತ್ತೆ. ಹಾಗೆ ಇಲ್ಲಿ ನಮಗೆ ದೀಪಕ್ ನೈಟ್ರೇಟ್, ಫೈನ್ ಆರ್ಗ್ಯಾನಿಕ್ಸ್ ಈ ರೀತಿಯಲ್ಲಿ ಬಹಳಷ್ಟು ಆಯ್ಕೆಗಳು ಇರುತ್ತೆ. ಸೊ ಯಾವ್ದಾದ್ರು ಒಂದು ಅಥವಾ ಎರಡು ಕೆಮಿಕಲ್ ಸ್ಟಾಕ್ ನ ನೀವು ಪೋರ್ಟ್ಫೋಲಿಯೋನಲ್ಲಿ ಹೋಲ್ಡ್ ಮಾಡ್ಕೋಬಹುದು. ಸೊ ಕೊನೆಯದಾಗಿ ರಿಲಯನ್ಸ್ ಇಂಡಸ್ಟ್ರೀಸ್. ಸೊ ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನ ನಾವು ಪೋರ್ಟ್ಫೋಲಿಯೋನಲ್ಲಿ ಹೋಲ್ಡ್ ಮಾಡಲೇಬೇಕಾಗುತ್ತೆ. ಹೈಯೆಸ್ಟ್ ಮಾರ್ಕೆಟ್ ಕ್ಯಾಪ್ ಹೊಂದಿರುವಂತಹ ಕಂಪನಿ, ರಿಟೇಲ್ ಬಿಸ್ನೆಸ್, ಟೆಲಿಕಮ್ಯುನಿಕೇಶನ್ ಬಿಸ್ನೆಸ್ ಹಾಗೆ ಆಯಿಲ್ ಟು ಕೆಮಿಕಲ್ ಬಿಸ್ನೆಸ್ ಅನ್ನ ಮಾಡ್ತಿರುವಂತಹ ಒಂದು ಕಾಂಗ್ಲೊಮರೇಟ್ ಕಂಪನಿ. ಹಾಗೆ ತುಂಬಾನೇ ಸಕ್ಸಸ್ಫುಲ್ ಆಕ್ವಿಸಿಷನ್ಸ್ ಗಳನ್ನ ಮಾಡ್ತಿದ್ದಾರೆ. ರಿಟೇಲ್ ಬಿಸ್ನೆಸ್ ಅನ್ನ ಇನ್ನಷ್ಟು ಇಂಪ್ರೂವ್ ಮಾಡಬೇಕು ಅಂತ ಇದ್ದಾರೆ. ಹಾಗೆ ಜಿಯೋ 5G ಕೂಡ ತುಂಬಾ ಕಡೆಯಲ್ಲಿ ರೋಲ್ ಔಟ್ ಆಗ್ತಿದೆ. ಅದರ ಒಂದು ಅಡ್ವಾಂಟೇಜ್ ಕೂಡ ಇವರಿಗೆ ಸಿಗುತ್ತೆ. ಜಿಯೋನ ಆವರೇಜ್ ರೆವೆನ್ಯೂ ಪರ್ ಯೂಸರ್ ಕೂಡ ಇನ್ಕ್ರೀಸ್ ಆಗೋದು ಕಂಪನಿಯ ಪ್ರಾಫಿಟ್ಸ್ ಅನ್ನ ಇನ್ನಷ್ಟು ಇನ್ಕ್ರೀಸ್ ಮಾಡಬಹುದು. ಸೊ ರಿಲಯನ್ಸ್ ನಲ್ಲೂ ಕೂಡ ಅಷ್ಟೇ 77% ಅನಲಿಸ್ಟ್ ಗಳು ಬೈ ರೆಕಮೆಂಡೇಶನ್ ಅನ್ನ ಕೊಡ್ತಾ ಇದ್ದಾರೆ. 3300 ರಿಲಯನ್ಸ್ ನಲ್ಲಿ ಹೈಯೆಸ್ಟ್ ಟಾರ್ಗೆಟ್ ಆಗಿರುತ್ತೆ. ಸೊ ರಿಲಯನ್ಸ್ 2023 2800 ಲೆವೆಲ್ ಗೆ ಖಂಡಿತ ಹೋಗುವಂತ ಸಾಧ್ಯತೆ ಇರುತ್ತೆ. ಸೊ ಲಾಂಗ್ ಟರ್ಮ್ ಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಒಳ್ಳೆ ಒಂದು ಆಯ್ಕೆ ಆಗುತ್ತೆ. ನೀವು ಬಿಗಿನರ್ಸ್ ಆಗಿದ್ರೆ ಬ್ಲೂ ಚಿಪ್ ಸ್ಟಾಕ್ ಗಳಿಂದ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನ ಸ್ಟಾರ್ಟ್ ಮಾಡಬಹುದಾಗುತ್ತೆ. ಹಾಗೆ ಮಾರ್ಕೆಟ್ ನಲ್ಲಿ ಕರೆಕ್ಷನ್ ಇದ್ದಾಗೆಲ್ಲ ನೀವು ಈ ಸ್ಟಾಕ್ ಗಳಲ್ಲಿ ಆವರೇಜಿಂಗ್ ಅನ್ನು ಕೂಡ ಮಾಡಬಹುದಾಗುತ್ತೆ. ಸೊ ಮಾರ್ಕೆಟ್ ನಲ್ಲಿ ವಾಲಟಾಲಿಟಿ ಜಾಸ್ತಿ ಇರೋದ್ರಿಂದ ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ನ ಸ್ಟಾಕ್ ಗಳು ಒಳ್ಳೆ ಒಂದು ರಿಟರ್ನ್ ಅನ್ನು ಜನರೇಟ್ ಮಾಡಿ ಕೊಟ್ಟರು ಕೂಡ ಮಾರ್ಕೆಟ್ ನಲ್ಲಿ ವಾಲಟಾಲಿಟಿ ಜಾಸ್ತಿ ಇದ್ದಾಗ ಆ ಸ್ಟಾಕ್ ಗಳಲ್ಲಿ ಹೆಚ್ಚಿನ ಕರೆಕ್ಷನ್ಸ್ ಕೂಡ ಆಗುತ್ತೆ. ಅದರಿಂದ ಬ್ಲೂ ಚಿಪ್ ಸ್ಟಾಕ್ ಗಳಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡೋದು ಒಳ್ಳೆ ಒಂದು ಆಯ್ಕೆ ಆಗುತ್ತೆ. ಸೊ ಈ ಎಲ್ಲ ಸ್ಟಾಕ್ ಗಳ ಕಂಪ್ಲೀಟ್ ಫಂಡಮೆಂಟಲ್ ಅನಾಲಿಸಿಸ್ ಅನ್ನ ಮಾಡಬೇಕು ಅಂದ್ರೆ ಟಿಕರ್ ಟೇಪ್ ಆಪ್ ಅನ್ನ ನೀವು ಬಳಕೆ ಮಾಡ್ಕೋಬಹುದಾಗುತ್ತೆ. ಟಿಕರ್ ಟೇಪ್ ಆಪ್ ನ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇದೆ. ಅಲ್ಲಿಂದ ನೀವು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಹಾಗೆ ಯಾವ ರೀತಿಯಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದು ಅದರ ಬಗ್ಗೆ ಕಂಪ್ಲೀಟ್ ವಿಡಿಯೋಸ್ ಅನ್ನ ನಾನು ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ಸ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ ಗಳಿಗೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.